ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ದೀಪಾವಳಿ ಭಾಳ ವಿಶೇಷವಾಗಿದೆ. ಕಾರಣ ಕರೋನಾದಿಂದ ಒಂದು 2-3 ವರ್ಷ ಭಾಳ ಒಂದು ಸ್ವಲ್ಪ ಇದು ಕಳೆಯನ್ನು ಕಳೆದುಕೊಂಡಿತ್ತು. ಆದರೆ ಈ ಬಾರಿ ಏನಾಗಿದೆ ಅಂದರೆ ಕರೋನಾದಿಂದ ಎಲ್ಲರೂ ಸುಧಾರಿಸ್ಕೊಂಡು ಪಟಾಕಿ ಹೊಡೆಯೋದ್ರಿಂದ ಹಿಡಿದು ಹಬ್ಬದ ಒಂದು ಸಂಭ್ರಮವನ್ನು ಅತಿ ಹೆಚ್ಚು ಮಾಡಿದ್ದಾರೆ ಈ ಬಾರಿ. ನೋಡ್ರಿ, ಅಲ್ಲೇ ಪಟಾಕಿ ಸೌಂಡ್ ಕೇಳ್ತಾ ಇದೆ, ಪಟಾಕಿ ಕೂಡ ಹಾರಿಸ್ತಾ ಇದ್ದಾರೆ, ಮತ್ತು ಅಷ್ಟೇ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ನಾಡಿನ ಸಮಸ್ತ ನಾಗರಿಕರಿಗೆ ಈ ಬಾರಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಆತ್ಮೀಯ ಎಲ್ಲ ಕೇಬಲ್ ಆಪರೇಟರ್ಗಳಿಗೂ ಹಾಗೂ ಗ್ರಾಹಕರಿಗೂ ಮತ್ತು ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಗರದ MCCB ಬ್ಲಾಕ್ನ ದೇಸಿ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹೋಟೆಲ್ನ ಮಾಲೀಕರಾದ ಕೃಷ್ಣರವರು ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಹೆಚ್ಚಾಗಿ ಹಸಿರು ಪಟಾಕಿಗಳನ್ನೇ ಹೊಡೆಯಬೇಕು ಎಂದರು. ನಂತರ JKTVಯ ಮುಖ್ಯಸ್ಥರು, ನಮ್ಮ ಟಿವಿ ದಾವಣಗೆರೆಯ ಮುಖ್ಯಸ್ಥರು ಹಾಗೂ ನಕ್ಷತ್ರ ಟಿವಿಯ ಮುಖ್ಯಸ್ಥರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕೋರಿದರು. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ರುದ್ರಮುನಿ ಹಾಗೂ ಮಂಜಣ್ಣ, ಮಲ್ಲಿಕಾರ್ಜುನ್ ಸೇರಿದಂತೆ ಕುಟುಂಬಸ್ಥರು ಭಾಗವಹಿಸಿದ್ದರು. ಎಲ್ಲ ವೀಕ್ಷಕರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷ ದೀಪಾವಳಿಯನ್ನು ನಾವು ಪಟಾಕಿಗಳನ್ನು ಹೊಡೆಯದೆ ದೀಪಾವಳಿಯನ್ನು ಆಚರಿಸಿದ್ದೇವೆ. ಹಾಗೆಯೇ ಎಲ್ಲರೂ ಪಟಾಕಿಗಳನ್ನು ಹೊಡೆದೇ ದೀಪಾವಳಿ ಆಚರಿಸೋದು ಭಾಳ ಒಳ್ಳೆಯದು. ಆಚರಿಸೋದಾದರೆ ಮಕ್ಕಳನ್ನು ಸ್ವಲ್ಪ ಜಾಗೃತಿಯಿಂದ ಹಸಿರು ಪಟಾಕಿಗಳನ್ನೇ ಹೊಡೆಸಿ, ಹಾಗೂ ಮಕ್ಕಳನ್ನು ಸ್ವಲ್ಪ ಭಾಳ ಹತ್ತಿರ ಬಿಡಬೇಡ್ರಿ, ಪೇರೆಂಟ್ಸ್ ಎಲ್ಲ ಜೊತೆಗಿರಬೇಕು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಎರಡನೇದಾಗಿ, ದೀಪಗಳು ಮನೆಗಳಲ್ಲಿ ಬೆಳಗಿದವು, ಮನಗಳಲ್ಲಿ ಪ್ರೀತಿ ಅರಳಿತು. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಅದರ ಜೊತೆಗೆ ದೀಪಾವಳಿಯ ಮುಖ್ಯವಾಗಿ 2 ಕಥೆಗಳು ದೀಪಾವಳಿಯ ಜೊತೆ ಜೋಡಣೆಯಾಗಿವೆ. ಮೊದಲನೇದಾಗಿ, ರಾಮಾಯಣದಿಂದ ರಾಮನು ಅಯೋಧ್ಯೆಯನ್ನು ಪುನರಾಳಲು ಬಂದ ದಿನ. ಎರಡನೇದಾಗಿ, ಮಹಾಭಾರತದಲ್ಲಿ ತೆಗೆದುಕೊಂಡರೆ ಕೌರವರನ್ನು ಸೋಲಿಸಿ ಪಾಂಡವರು ವಿಜಯ ಪತಾಕೆಯನ್ನು ಹಿಡಿದ ದಿನ. ಮತ್ತೊಮ್ಮೆ ನಾವು ಈ ಹೊಸ ವರ್ಷವನ್ನು, ದೀಪಾವಳಿಯನ್ನು ಹೊಸ ವರ್ಷ ಅಂತೀವಿ, ಕೆಲವೊಮ್ಮೆ ಹಿಂದೂ ಸಂಸ್ಕಾರದಲ್ಲಿ ಯುಗಾದಿಯನ್ನು ಹೊಸ ವರ್ಷ ಅಂತೀವಿ. ಆದರೆ ಇಂದಿನಿಂದ ಒಂದು ಹೊಸ ವರ್ಷದ ಪ್ರಾರಂಭವಾಗ್ತವೆ. ಈ ಹೊಸ ವರ್ಷ ನಿಮಗೆಲ್ಲರಿಗೂ ಶುಭವನ್ನು ತರಲಿ ಎಂದು ಹಾರೈಸುತ್ತಾ ನನ್ನ ನಮಸ್ಕಾರಗಳು. ನಮ್ಮ ಎಲ್ಲ ವೀಕ್ಷಕರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಂತರ ಬಸವ ಕೇಬಲ್ನ ಆಫೀಸ್ನಲ್ಲಿ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಬಲ್ನ ಆಪರೇಟರ್ಗಳು ಹಾಗೂ ಬಸವ ಕೇಬಲ್ನ ಮುಖ್ಯಸ್ಥರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ವಾಗರ್ಥ ಪ್ರತಿಪತ್ತೆ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಸಪರಿವಾರಾದಂತಹ ಇವತ್ತಿನ ಅಧಿದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನು ವಂದಿಸಿ, ಹಾಗೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ದೀಪಾವಳಿಯ ಮಹತ್ವದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಮಹಾಲಕ್ಷ್ಮಿಯ ಪೂಜೆಯನ್ನು ವಿಶೇಷವಾಗಿ ಇವತ್ತಿನ ದಿವಸ ಈ ಬಸವ ಕೇಬಲ್ ಚಾನೆಲ್ ವತಿಯಿಂದ ಇಲ್ಲಿ ನಡೆಸಿದ್ದಾಗಿದೆ. ಈ ಬಸವ ಕೇಬಲ್ ಚಾನೆಲ್ಗೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಕಾಲ ಇರಲಿ ಎಂದು ಆಶಿಸ್ತಾ, ಹಾಗೆ ಈ ದೀಪಾವಳಿ ವಿಶೇಷತೆ ಅಂದರೆ ಗೋಪೂಜೆಯನ್ನು ಮಾಡುವಂತಹದ್ದು, ಹಾಗೆ ಈ ಲಕ್ಷ್ಮೀ ಪೂಜೆಯನ್ನು, ಹಾಗೆ ಇತರೆ ದೇವತೆಗಳನ್ನು ಪೂಜಿಸುವಂತಹ ಒಂದು ಕ್ರಮ ಪರಿಪಾಠ ನಮ್ಮ ಆಚರಣೆಯಲ್ಲಿ ನಡ್ಕೊಂಡು ಬಂದಿದೆ. ಇಲ್ಲಿ ಗೋಪೂಜೆಯನ್ನು ಯಾಕೆ ಮಾಡಬೇಕು ಎನ್ನುವುದಾಗಿ ಕೇಳಿದರೆ, ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾವೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ಒಂದು ಗೋವನ್ನು ಪೂಜೆ ಮಾಡಿದರೆ ನಾವು ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಂತೆ ಆಗ್ತದೆ. ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಈ ಭರತಖಂಡದಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹ ಈ ದೀಪಾವಳಿಯ ಆಚರಣೆಯಲ್ಲಿ ಗೋಪೂಜೆಯನ್ನು ಮಾಡುವಂತಹ ಪದ್ಧತಿ ಕೆಲವು ಕಡೆ ಬಿಟ್ಟು ಹೋಗಿದ್ದಿರ್ಬೋದು,
ಆದರೂ ಕೂಡ ಅದರ ಸ್ಮರಣೆಯನ್ನಾದರೂ ಮಾಡಿಕೊಳ್ತಾ ಗೋಪೂಜೆಯನ್ನು ಮಾಡುವಂತಹ ಪದ್ಧತಿ ಇನ್ನೂ ಎಲ್ಲೂ ಬಿಟ್ಟಿಲ್ಲ. ಹಾಗಾಗಿ ಅಂಥ ಗೋಪೂಜೆಯನ್ನು ಮಾಡಿ ಆ ಗೋವಿನ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಹಾಗೆ ಮತ್ತೊಂದು ವಿಚಾರ ಇಲ್ಲಿ ಅಂದರೆ, ನಮಗೆ ಚಿಕ್ಕವರಿರುವಾಗ ತಾಯಿ ಹೇಗೆ ಹಾಲನ್ನು ಕೊಡ್ತಾಳೋ ಅದೇ ರೀತಿಯಾಗಿ ನಾವು ದೊಡ್ಡವರಾದ ಮೇಲೆ ಗೋವು ಕೂಡ ನಮ್ಮ ತಾಯಿಯಾಗಿ ನಮ್ಮನಿಗೆ ಹಾಲು ಕೊಟ್ಟು ನಮ್ಮನ್ನು ಸಲಹುತ್ತಾಳೆ. ಅದಕ್ಕೋಸ್ಕರವಾಗಿ ಅಂತಹ ಗೋವಿಗೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಈ ದಿವಸ ಅಂತ ವತಿಯಿಂದ ಬಸವ ಕೇಬಲ್ ನೆಟ್ವರ್ಕ್ ವತಿಯಿಂದ ನಮ್ಮೆಲ್ಲ ಕೇಬಲ್ ಆಪರೇಟರ್ಗಳಿಗೂ ಹಾಗೂ ವೀಕ್ಷಕರಿಗೂ ಹಾಗೂ ಹಿತೈಷಿಗಳಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇತ್ತ ನಗರದ ಚರ್ಚ್ ಕಾಂಪ್ಲೆಕ್ಸ್ನ ರೋಡ್ನ ಶ್ರೀ ಗುರು ಬಸವೇಶ್ವರ ಹಾರ್ಡ್ವೇರ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಂಗಡಿಯ ಮಾಲೀಕರಾದ ನವೀನ್ ರವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ನಮ್ಮ ಅಂಗಡಿಯ ಹೆಸರು ಶ್ರೀ ಗುರು ಬಸವೇಶ್ವರ ಹಾರ್ಡ್ವೇರ್ ಆದಂಥ ನಾವು ಬೆಳಗಿನ ಜಾವ 6 ಗಂಟೆ ಬಂದು ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಭಾಳ ಚೆನ್ನಾಗಿ ನಡೆದುಕೊಟ್ಟು ಬರ್ತಕ್ಕಂಥ ಜನಗಳಿಗೆಲ್ಲ ಬಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ಉತ್ಸವದಿಂದ ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹ್ಯಾಪಿ ದೀಪಾವಳಿ ಸರ್. ಇತ್ತ ಚರ್ಚ್ ರೋಡಿನ ಭವಾನಿ ಹಾರ್ಡ್ವೇರ್ ಶಾಪ್ನಲ್ಲಿಯೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಂಗಡಿಯ ಮಾಲೀಕರು ಮಾತನಾಡಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಕನ್ನಡ ನಾಡಿನ ಸಮಸ್ತ ಜನರಿಗೆ ಶ್ರೀ ಭವಾನಿ ಗ್ಲಾಸ್ ಅಂಡ್ ಕ್ಲೌಡ್ಸ್ ಆದ ಮಾಲೀಕರಾದ ನಾನು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೇಳ್ತಿದ್ದೇನೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಶದೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಗರದ ಹೂವಿನ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ಬಾಳೆಕಂದು, ಹಟ್ಟಿ ಲಕ್ಕಮ್ಮ, ದೀಪಗಳು ಹೀಗೆ ನಾನಾ ರೀತಿಯಾದಂತಹ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಗ್ರಾಹಕರು ಖರೀದಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದರು. ಇನ್ನು ಮಾರುಕಟ್ಟೆಯು ಜನಜಾತ್ರೆಗೆ ಸಾಕ್ಷಿಯಾಗಿತ್ತು. ಈ ವೇಳೆ ಗ್ರಾಹಕರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬ ತುಂಬ ಸಂಭ್ರಮದಿಂದ ನಡೆಯುತ್ತಿದೆ. ಇನ್ನು ಮಾರುಕಟ್ಟೆಯಲ್ಲಿ ಹೂವು, ಹಣ್ಣು, ಬಾಳೆಕಂದುಗಳನ್ನು ಕೊಂಡುಕೊಳ್ಳುವುದು ತುಂಬ ದುಬಾರಿಯಾಗಿದೆ. ಒಂದು ಮಾರು ಹೂವು ಕೊಂಡುಕೊಳ್ಳಲು 200 ರೂಪಾಯಿಯನ್ನು ಕೊಡಬೇಕಾಗಿದೆ ಎಂದರು. ಮೊದಲಿಗೆ ದೀಪಾವಳಿ ಹಬ್ಬದ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ನಿನ್ನೆ ಸೂರ್ಯಗ್ರಹಣ ಇರೋದ್ರಿಂದ ಇವತ್ತು ಮಾರ್ಕೆಟ್ನಲ್ಲಿ ನಿನ್ನೆ ಯಾರೂ ಬಂದಿರಲಿಲ್ಲ ಖರೀದಿ ಮಾಡೋದಕ್ಕೆ ದೀಪಾವಳಿ ಹಬ್ಬದ ಪ್ರಯುಕ್ತ. ಇಂದು ನಾವು ಖರೀದಿ ಮಾಡೋಕ್ಕೆ ಹೂವು ಬೇಕಾಗಿರ್ತ ಪೂಜೆ ಸಾಮಾನುಗಳು ಖರೀದಿ ಮಾಡೋಕ್ಕೆ ಬಂದಿದ್ದೀವಿ. ಮಾರ್ಕೆಟಲ್ಲಿ ತುಂಬ ದುಬಾರಿಯಾಗಿದೆ. ಜನಸಾಮಾನ್ಯರು ಈ ದೀಪಾವಳಿ ಹಬ್ಬ ತುಂಬ ದುಬಾರಿಯಾಗಿ ಕಾಣುತ್ತೆ. ಈಗ ಜನಸಾಮಾನ್ಯರು ಈಗ ತಗೊಳಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಒಂದು ಹೂವು 200 ರೂಪಾಯಿ ಮಾರು, ಒಂದು ಹೂವಿನ ಮೇಲೆ 200 ರೂಪಾಯಿ ಮಾರು, ಈ ಥರ ಜನಸಾಮಾನ್ಯರಿಗೆ ಭಾಳ ತುಂಬ ದುಬಾರಿ ಆಗ್ತಿದೆ. ಆದರೂ ಈ ನಾಡ ಹಬ್ಬ ಮಾಡಲೇಬೇಕು, ಪೂಜೆಗಳು ಮಾಡಲೇಬೇಕು. ಹಾಗಾಗಿದ್ದರಿಂದ ದೀಪಾವಳಿ ಮಾಡಲೇಬೇಕು. ಈ ಮಾರ್ಕೆಟ್ನಲ್ಲಿ ಅವರು ಎಷ್ಟು ಹೇಳಿದ್ರು ತಗೊಂಡೋಗಿ ನಾವು ಪೂಜೆಯನ್ನು ಮಾಡಬೇಕು. ಈ ದೀಪಾವಳಿ ಹಬ್ಬ ಕರ್ನಾಟಕದಂತ ಮಾಡಲೇಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವರಿಗೂ ದೀಪಾವಳಿ ಹಬ್ಬ ಶುಭಾಶಯಗಳು. ಇಡೀ ವಿಶ್ವದಾದ್ಯಂತ ಅದರಲ್ಲೂ ಭಾರತದಲ್ಲಿ ಒಂದು ದೀಪಾವಳಿ ಹಬ್ಬ ಆಚರಿಸಿದೆ. ಈ ದಿನ ಬಲಿಪಾಡ್ಯಮಿ. ನಮ್ಮ ಭಾರತದಾದ್ಯಂತ ಎಲ್ಲ ವರ್ತಕರು, ನಮ್ಮ ಹಿಂದೂ ಧರ್ಮದವರೆಲ್ಲ ಪಾಲಿಸುವಂಥರೆಲ್ಲರೂ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಹಬ್ಬ ಭಾಳ ಹುಷಾರಾಗಿ ಆಚರಿಸ್ಬೇಕು. ಯಾಕಂತಂದರೆ ಪಟಾಕಿ ಹೊಡೆಯುವಂಥದ್ದಿದೆ. ಪಟಾಕಿ ಬಗ್ಗೆ ಭಾಳ ಜಾಗೃತಿ ಇರಬೇಕು. ಮಕ್ಕಳು ಮತ್ತು ಎಲ್ಲ ವೃದ್ಧರು ನಾವು ನೋಡಿ ಆಚರಿಸಬೇಕು. ಆ ಒಂದು ಪಟಾಕಿಯನ್ನು ತಗೊಳ್ಳೋದ್ರ ಜೊತೆಗೆ ಅದನ್ನು ಕಡಿಮೆ ಬಳಸೋದು. ಅದರಿಂದ ಈಗ ಅನಾಥರಿಗೆ, ಸೇವಾ ಸಂಸ್ಥೆಗಳಿಗೆ, ವೃದ್ಧಾಶ್ರಮಗಳು ಅದನ್ನು ಹಣವನ್ನು ಕೊಡೋದನ್ನು ಮಾಡಬೇಕು. ಮತ್ತು ಇನ್ನು ಭಾರತೀಯರು ಈ ಒಂದು ಹಬ್ಬವನ್ನು ಭಾಳ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. ತಾಯಿ ಲಕ್ಷ್ಮಿ ಎಲ್ರಿಗೂ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಅಂತಂದೇಳಿ ನಾನು ಮಾತು ಕೊಡ್ತೀನಿ. ಖರೀದಿ ಹೇಗಿದೆ ಸರ್? ಖರೀದಿ ತುಂಬ ಜೋರಿದೆ. ಈ ಎಲ್ಲ ಕಡೆ ನೀವೇ ನೋಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಖರೀದಿಯನ್ನು ಅತಿ ಹೆಚ್ಚಾಗಿ ಜನ ಸಂಭ್ರಮದಿಂದ ತಗೊಳ್ತಾ ಇದ್ದಾರೆ. ಹಬ್ಬನೂ ಅಷ್ಟೇ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಮತ್ತು ಈ ಒಂದು ಹಬ್ಬ ಹೇಗಿದೆ ಅಂತಂದರೆ, ಈ ಒಂದು ಬಲಿಪಾಡ್ಯಮಿ ಏನು ವಾಮನ ದೇವರನ್ನ ಬಲಿಯನ್ನು ಮಾಡ್ತಾರೆ ಅಂತದನ್ನು ನಾವೆಲ್ಲ ನೋಡ್ಬೋದು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.